105. ಪಾಂಡವರೆಷ್ಟು? ಪಾಂಡವರೆಷ್ಟು ಅಂತ ಕೇಳಿಲ್ಲ. 5 ಮಂದಿಗೆ ಹೆಂಡತಿ ಎಷ್ಟು? ನಿನ್ನ ಲೆಕ್ಕ ಬಿಡು. ಮತ್ತೆ ನನ್ನ ಹತ್ರ ಕೇಳುವಾಗ ನೀವು ಸರಿ ಕೇಳಬೇಕು. ನಿಮ್ಮ 5 ಜನಕ್ಕೆ ಹೆಂಡತಿ ಎಷ್ಟು ಅಂತ? ನಿಮ್ಮ 5 ಜನಕ್ಕೆ ಹೆಂಡತಿ ಎಷ್ಟು? ಯಾರು? ದ್ರೌಪದಿ. ಒಂದು ಸಭೆ ಐತೆ. ನಿನ್ನ 105ರಲ್ಲಿ ಒಬ್ಬ ದೊಡ್ಡ ಅಣ್ಣ ಇದ್ದಾನಲ್ಲ, ಆ ಕುರುಡನ ಮಗ. ಒಂದು ಸಭೆಯಲ್ಲಿ ಹೇಳ್ತಾಂದ್ರೆ ಅವಳನ್ನು. ಹೌದು. ಅವನ ಮತ್ತೊಬ್ಬ ಮಗ ಇದ್ದಾನ, ಹೇಳ್ತಾನ ಸೀರೆ ಹೇಳ್ತಾನೆಲ್ಲ ಬಿಡು. ನಮ್ಮಂತ ಒಬ್ಬ ಹೆಣ್ಣು ಮಕ್ಕಳಿಗೆ ತಿಂಗಳಲ್ಲಿ 3 ದಿವಸ ನಮ್ಮನ್ನು ಯಾರು ಬಿಟ್ಟು ಹಾಗಿಲ್ಲ. ನೀನು ಯಾಕೆ ಹೇಳ್ತಾನ? ಅವಳ ಕೇಳು. ನಾನೀಗ ನಾನು ಎಲ್ಲಿಂದ ಪ್ರಸಂಗ ಎಲ್ಲಿ ಹೋಗ್ತು, ನಾನು 3 ದಿವಸ ಅದನ್ನು ಹೇಳುತ್ತೇನೆ. ಅವಳು ಹೇಳಿದ್ದು ಹೌದು. ಭಾವ ಮುಟ್ಟಿ ಬೇಡ, 3 ದಿನ ನನ್ನ ಮುಟ್ಟುವ ಹಾಗಿಲ್ಲ. ನಮ್ಮ ಹೆಣ್ಮಕ್ಕಳ ಕರ್ಮ ಅದು. ಅದೇನು ವಿವರ ನಾನು ಕೊಡುದಿಲ್ಲ, ಅವಳಿಗೆ ಗೊತ್ತಿಲ್ಲ. ಬೇಡ, ನನಗೆ ಗೊತ್ತು. ನಿಮ್ಗೆ ಗೊತ್ತುಂಟಲ್ಲ, ನಿನ್ನ ಹೆಂಡತಿ ಕಥೆ. ಹೌದೌದು, ನಿನ್ನ ಹೆಂಡತಿ ಕಥೆ ನಾನು ಪೂರ ವಿವರ ಹೇಳುದು. ಸರಿ ಸರಿ ಸರಿ. ಭಾವ ಮುಟ್ಟಬೇಕು ಆದ್ರೂ ಸೆಳೆತ. ಆದ್ರೆ ಸೆಳಿಲಿಕ್ಕೆ ಅವರಿಂದ ಗಟ್ಟಿ ಬಿದ್ದ ಕೆಳಗೆ ಪ್ರಜ್ಞೆ ತಪ್ಪಿ ಕೆಳಗೆ. ಆ ಸೀರೆ ಅಕ್ಷಯ ಅವರ ಅದು ನಮ್ಮ ಕೃಷ್ಣನ ಅನುಗ್ರಹದಿಂದ. ನೀನು ಅದನ್ನು ನಮ್ಮ ಕೃಷ್ಣ, ನಮ್ಮ ಭಗವಂತ, ನಮ್ಮ ಭಾವ, ನನ್ನ ದೇವ. ನಾನೀಗ ಮರ್ಯಾದೆ ಕೆಟ್ಟವರು ಹೇಳ್ತಾರೆ. ಕೃಷ್ಣನ ಅನುಗ್ರಹದಿಂದಲಾಗಿ ಅವಳ ಮಾನ ಉಳಿಯಿತು. ಅಲ್ಲ ಅಂತ ಹೇಳಿದವ ಈಗ ನಾವು ಹೇಳಿದ್ದೇವೆ. ನೀನೀಗ ಈಗ ಕೈಗಟ್ಟಿ ಕೂತಿದ್ದೀರ. ಹೌದು. ಹಾಗೆ ಆ ಸಭೆಯಲ್ಲಿ ನೀವೆಲ್ಲ ಕೈಗಟ್ಟಿ ಕಂಡ ಅವ ಹೇಳ್ತಾನೆ ಸೀರೆ. ನೀನು ಎಲ್ಲಿಗೆ ವ್ಯಾಖ್ಯಾನ ಮಾಡಬೇಕು? ಉಪ್ಪಿನ ಸಭೆಯಲ್ಲಿ ದ್ರೌಪದಿ ವಸ್ತ್ರಾಪಹಾರ ಆಗುವಾಗ ನಾವು ತಲೆದಗ್ಗಿಸಿ ಕೂತಿದ್ದೆವು, ಆದ್ದರಿಂದ ಮರ್ಯಾದೆಗೆ ಇಟ್ಟವರು. ನೀನು ಒಂದು ವಾಕ್ಯ ಸೇರಿಸಿ ಆ ಸಂದರ್ಭದಲ್ಲಿ ಪಾಂಡವರು ಮರ್ಯಾದೆಗೆ ಇಟ್ಟವರು ಸೇರಿಸಿ. ಹೌದಲ್ವಾ? ಹೌದು. ಮುಗಿತಾನೆ. ಹಾಗಾದ್ರೆ ನಾನು ಹೇಳಿದ್ರೆ ತಪ್ಪು. ನೀ ಹೇಳಿದ್ರೆ ತಪ್ಪಿಲ್ಲ. ಇಲ್ಲ, ಹೇಳಿದ ರೀತಿಯಲ್ಲಿ ಸ್ವಲ್ಪ ಆದ್ರೆ ಒಬ್ಬ ಮಾತ್ರ ಸ್ವರ ಎಬ್ಬಿಸಿದ. ಹೇಳ್ತೇನೆ ನಿಂದು. ಆ ಸಭೆಯಲ್ಲಿ ಒಬ್ಬ ಮಾತ್ರ ಸ್ವರ ಎಬ್ಬಿಸಿದ. ಬಾಕಿಯವರೆಲ್ಲ ಗಡ್ಡ ಕಟ್ಟಿದವರು ಕೂಡ ಒಬ್ಬನೇ ಗೊತ್ತಾಗ್ತಾರೆ. ಈಗ ಅಣ್ಣ ಕೌರವನ ಅನ್ನ ತಿಂದವರು ಸುಮ್ಮನೆ ಗೊತ್ತಿಲ್ಲ. ಒಬ್ಬ ಮಾತ್ರ ಎದ್ದು ಪ್ರಶ್ನೆ ಮಾಡಿದ. ಆದರೂ ಆಗಲಿಲ್ಲ ಅವನಿಂದ. ಬೇಡ ದಮ್ಮಯ್ಯ ಅಂತ ಹೇಳಿದ. ಒಬ್ಬ ವಿದುರ ಮಹಾದಯ. ಪೂರ್ಣ ವ್ಯಾಖ್ಯಾನ ಇಲ್ಲಿ ಬೇಡ, ನನಗೆ ಬೇಕಾದ ಇಷ್ಟೇ. ನಿನಗೆ ಬೇಕಾದಷ್ಟು ಹೇಳಿ ಸರ್, ಸಾಕಲ್ಲ. ಈಗ ಇಲ್ಲಿಗೆ ಮುಗಿಲಿಲ್ಲ. ನೀನು ಕಳ್ಳರದು ಅಲ್ಲಿಗೆ ಬಾ. ನಿಮಗೆ ನೆನಪುಂಟು, ಅದು ನೆನಪಾಗಿದೆ. ಹಾಗೆ ನೆನಪಿಲ್ಲದೆ ನಾನು ನಿನ್ನಾಗೆ ಮಾಡಿದೆ. ನಿನ್ನಾಗೆ ಅಲ್ಲ, ಅದು ನಿನಗೆ ಬೇಕಾದ ನೆನಪು ಮಾಡಿಕೊಂಡು ಹೇಳು. ನಾನು ಈಗ ಎಲ್ಲ ಶಬ್ದ ನೆನಪಿಕೊಂಡು ಈಗ ನೀನು ನನಗೆ ಹೇಳಿದುಕೊಟ್ಟೆ ಮಾತಾಡು. ಕಳ್ಳ ಅಂತ ಹೇಳಿದೆ ಕೂಡಲೇ ಹೆಗಲು ಮುಟ್ಟಿ ನೋಡ್ತಾನೆ. ಹೌದು, ಒಂದು ಗಾದೆ. ಹೌದೌದು. ಹಾಗೆ ಅದನ್ನು ಅದರ ಉತ್ತರ ಕೊಡುವಂತ ಈಗಲೇ ನನಗೆ ನೆನಪು. ನಾನು ಬಿಟ್ಟು ಬಿಟ್ಟಿದ್ದಾರೆ. ಈಗ ಒಂದು ಆರೋಪ ಮಾಡಿದಾಗ ಅಂತದ್ದನ್ನು ಒಬ್ಬ ಮಾಡಿದವ ಹೌದು ಅಂತಾಗಿದೆ ಮನಸ್ಸಿನಲ್ಲಿ. ಆಗಲಿ ನನಸಾಗಲಿ ಹೌದು ತಪ್ಪು ಅಲ್ಲದೆ ಇರುವುದನ್ನು ಒಬ್ಬ ನಿನ್ನಂತವ ಹೇಳಿದಂತ ಕೇಳಿ ಸುಮ್ಮನೆ ಇರ್ಲಿಕ್ಕಾಗ್ತದ? ಕಳ್ಳರವರು ಹೇಗ ಕಳ್ಳರವರು? ಈ ದ್ವಾರಕೆಗೆ ಒಮ್ಮೆ ಬಂದಿದ್ಯಾ? ದ್ವಾರಕೆಗೆ ಹಲವು ಬಾರಿ ಬಂದಿದ್ದೇನೆ. ದ್ವಾರಕೆ ಒಮ್ಮೆ ಬರುವುದು. ನೀನು ಅರ್ಜುನನಾಗಿಯೇ ಬಂದದ್ದ ಬೇರೆ ರೂಪದಲ್ಲಿ ವೇಷ ನೀನು ವೇಷಧಾರಿ. ನೀನು ವೇಷಧಾರಿ ಯಾವ್ದು ಬೇಕು? ನೀನು ಮಾತನಾಡುವಾಗ ವೇಷಧಾರಿ. ನಾನು ವೇಷ ಮಾಡಿ ಬಂದದ್ದು ಆಗ್ಬೇಕಂದ್ರೆ ಹಾಗೆ ಬಂದದ್ದಾಗಬೇಕು. ನನಗೆ ವೇಷ ಮಾಡಿ ಬಂದಿದ್ದು. ವೇಷ ಮಾಡಿ ಬಂದಿದ್ದೆ ಬಂದದ್ದು. ಹೌದಾ? ವೇಷ ಮಾಡಿದ್ದಲ್ಲ, ವೇಷ ಆದದ್ದು. ವೇಷ ಆದದ್ದು ಮಾಡುವುದು ಒಂದೇ. ವೇಷ ಬರುತ್ತಾ ಬರ್ತಾ ತೀರ್ಥಯಾತ್ರೆ ಅವಾಗ ವೇಷ ಆದದ್ದು. ವೇಷ ಆದದ್ದು ಸನ್ಯಾಸಿ ವೇಷದಲ್ಲಿ ಬಂದಿದ್ದೆ. ಹೌದಾ? ನಾನು ಅದನ್ನೇ ಕೇಳಿದೆ. ಅಡ್ಡ ನಾವು ಹಾಗೆ ಇಷ್ಟು ಗುಡ್ಡ ನೀನು ಬರುವಾಗ ಜನ ಕರ್ಕೊಂಡು ಬಂದಿದ್ದೆ. ನಿನಗೆ ಒಬ್ಬರಿಗೆ ಮಾತಾಡಲಿಕ್ಕೆ ಬೇಸರ ಆಗ್ತದೆ. ಅಂತದ್ದು ಬೇಕು ನೋಡಿ. ನಿನ್ನ ಕಾಮೇಜಾವನದಲ್ಲಿ ಕೆಲವರೆಲ್ಲ ಸಿಗ್ತಾರೆ. ಇದು ನಮ್ಮಲ್ಲಿದ್ದು ನೋಡಲ್ಲ. ಇಲ್ಲಿ ಸಾಧು ನಾನು ಯಾರನ್ನು ಕರ್ಕೊಂಡು ಬರ್ತಿಲ್ಲ. ನಿನ್ನ ಜೊತೆ ನನ್ನ ಜನ ಯಾರಿಲ್ಲ. ನಿನ್ನೊಟ್ಟಿಗೆ ನನ್ನನ್ನು ಮಾತಾಡಿಸಿದ್ದು ಆಗುದು ಇದ್ದು ಆಗಲ್ಲ. ಇಷ್ಟ ನಿನ್ನನ್ನು ಮಾತಾಡಿಸಿದ್ದು ನಿನಗೆ ಸರಿಯಾಗಬೇಕಾದ್ರೆ ನಿನ್ನ ಕರ್ಕೊಂಡು ಬಂದಿದ್ದೇನೆ. ಗೊತ್ತಿಲ್ಲ ಗಟ್ಟ ಗಟ್ಟಿ
ಖಾಲಿ ವಸ್ತ್ರ, ನಾವು ಯಾರು ಖಾಲಿ ಆ ಖಾಲಿ ವಸ್ತ್ರ ಹೇಗೆ ಗೊತ್ತುಂಟು? ಈ ಕೆಂಪು ಕಲ್ಲು ಕೆತ್ತುವರೆ, ಕೆಂಪು ಕಲ್ಲು ಕೆತ್ತುವರೆಲ್ಲ ವಿಧವಾಗಿ ಬಿಳಿ, ಆದರೆ ಕಲ್ಲು ಕೆತ್ತಿ 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 ಅದು ಖಾಲಿ ವಸ್ತ್ರ. ಹಾಗೆ ಅಲ್ಲಿ ಕಟ್ಟೆಯಲ್ಲಿ ಕೂತೆ ಅಂತ ಲೋಕಾನುಭವ ನೀನು ತುಂಬ ಉಂಟುಂಟಾಯ್ತು. ಕಲ್ಲು ಕೆತ್ತಿದ್ದು ಇದೆಲ್ಲ ನೋಡಿ 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 ನೀವು ಮಾಡಿದ್ದು ಅಂತ ಹೇಳಿದಲ್ಲ. ಹಾಗೆ ಮಾಡಿದ್ದೇನೆ. ಈಗ ಕಳ್ಳತನ ಮಾಡೋದು ಹೇಗೆ ಅಂತ ಹೇಳಿ ಒಬ್ಬರಿಗೆ ಗೊತ್ತಿಲ್ಲ, ಅವಾಗ ಕಳ್ಳತನ ಮಾಡ್ತಾನೆ ಇಲ್ಲ. ಅದೊಂದು ವಿಷಯ ಗೊತ್ತುಂಟು. ಮಾಡಿಗೆ ಹೋಗುದು, ಯಾರಿಲ್ಲದಾಗ ಮಲ್ಕೊಂಡಿದ್ದಾರ ಏನೋ, ಅಲ್ಲಿ ಇಣುಕುದು ಇಲ್ಲಿ ಇಣುಕುದು, ಅವ್ರು ಇಂಟಿಗೆ ಅಂತ ಹಾಕುದು, ಇದು ಇಷ್ಟು ಇವರಿಗೆ ಗೊತ್ತುಂಟು. ಅವಾಗ ಕಳ್ಳ ಅಲ್ಲ, ಅದು ದ್ವಾರ ಕೇಳಿದ್ದವರಿಗೆ ಗೊತ್ತಿರಲೇಬೇಕು. ಯಾರಿಗೆ ದ್ವಾರ ಕೇಳಿದ್ದವರಿಗೆ ಗೊತ್ತಿರಲೇಬೇಕು. ಆಗತ್ತೆ ಕಳ್ಳರು, ಮಾಡಿನ ಮೇಲೆ ಹೋಗಿ ಹೋಗುವ ಕಳ್ಳರಲ್ಲ. ಅದು ದ್ವಾರಕ್ಕೆ ಅರ್ಥವಲ್ಲ. ಕಳ್ಳತನ ಬಗ್ಗೆ ಪೂರ್ಣ ಪರಿವೆ ಇರ್ತದೆ ಅಂತ. ನೀವು ಕ್ರಿಸ್ತನ ಬಗ್ಗೆ ಹೇಳಿದ, ಕೃಷ್ಣನ ಕುರಿತಾಗಿ ದ್ವಾರಕೆಯಲ್ಲಿ ಇರುವವರು ಆಡುವ ಮಾತನಾಡಿದ್ದು. ಆದ್ರೆ ದೊಡ್ಡ ಕಳ್ಳ ನಿನ್ನಷ್ಟು ದೊಡ್ಡ ಕಳ್ಳರಲ್ಲ. ನಾನೇನು ನಾನೇ ನಿಮಗೆ ಬರ್ತೇನೆ. ಈಗ ನೀವು ಹೇಳಿದ್ದು ದ್ವಾರಕೆಯಲ್ಲಿ ಇರುವ ಕಳ್ಳರು ಹೇಗೆ ಅಂತ ಹೇಳಿದ್ರೆ, ಹೂವಲ್ಲಿ ಒಂದು ಅಷ್ಟೇ ಎತ್ತರಕ್ಕೆ ಕಟ್ಟಿದಂತ ಮಜ್ಜಿಗೆದ್ದ ಮೊಸರಿದ್ದ ಒಂದು ಗಂಡಿಗೆಯಲ್ಲಿ ಒಂದು ಕೋಲಲ್ಲಿ ತೊಟ್ಟಿ ಹೊಡೆದದ್ದು ಕೃಷ್ಣನ ಬಾಲ್ಯದ ಕಥೆ. ಹೌದಾ? ಇದು ನಿನ್ನದಷ್ಟಲ್ಲ, ಇದು ನನ್ನ ಕಥೆ. ನಿನ್ನದ. ನೀನು ಹೌದಪ್ಪ. ನೀನು ಹೆಣ್ಣು ಕಳ್ಳ, ನೀನು ಹೆಣ್ಣನ್ನೇ ಕಟ್ಟಿಕೊಂಡು ಯಾವ ಹೆಣ್ಣನ್ನು? ಈಗ ಅದೇ ಅಡ್ಡನನ್ನು ಹಾಕಿ ಗಡ್ಡ ಕಟ್ಟಿಕೊಂಡು ಕಟ್ಟೆಯಲ್ಲಿ ಕೂತವನನ್ನು ನಿನ್ನ ಹತ್ರ ಬಂದದ್ದು ಯಾರು? ನಾನು ಮತ್ತೆ ಬಾಲರಾಮನೆಯವರು ಬಂದದ್ದು. ಹೌದಾ? ಬಂದವನಿಗೆ ಗೊತ್ತಿಲ್ಲ. ನೀನೇ ಬಂದದ್ದು ಅಂತ ಹೇಳ್ತಿ ಕೂಡ ನಾನು ಮತ್ತು ಬಂದದ್ದು ಹೌದು ಅಂತ ಕೇಳಿದ್ರು. ನಾನಲ್ಲ ಏಕಾಂತದಲ್ಲಿ, ನನಗೆ ಅಜ್ಞಾನ ನಿನ್ನ ಬಗ್ಗೆ ಗೊತ್ತಿಲ್ಲ, ಬಲರಾಮದೇವರ ಬಗ್ಗೆ. ಏಕಾಂತವ ಲೋಕಾಂತ, ಈಗ ಅದೇ ಲೋಕಾಂತ ಆಗಿದೆ ಕತೆ. ಏನು ನಿನ್ನ ಏಕಾಂತ ಆಗ ಇರ್ಲಿ ಅಂತ ಮೂಗು ಮುಚ್ಚಿಕೊಂಡು, ಈಗ ಲೋಕಾಂತ ಆಗಿದೆ. ಏನಾಗಿದೆ? ಅಲ್ಲಿಂದ ನಿನ್ನ ಕಾಲನ್ನು ತೊಳೆದು ನೀರನ್ನು, ಯಾರು ನನ್ನ ಹತ್ರವೇ ತೊಳೆಯಲಿಕ್ಕೆ ಕೇಳಿದ್ದು ಬಾಲರಾಮದೇವರು. ಆ ಕಾಲು ತೊಳೆ ಆ ನೀರನ್ನು ಹೇಳುದಿಲ್ಲ, ನೀರು ನಾನು ಕುಡಿತೇನೆ. ಒಳ್ಳೆ ನೀನು ಇಷ್ಟು ಒಳ್ಳೆದಾಗುತ್ತೆ ಈಗ. ಆದ್ದರಿಂದ ಇದನ್ನು ನೀನು ನಿನ್ನ ಕಾಲು ನಾನು ತೊಳಿಬೇಕು. ಕಳ್ಳತನಕ್ಕೆ ಎಷ್ಟು ಸಂಬಂಧ ಇರ್ತದೆ? ಅಲ್ಲಿಗೆ ಉಳಿಲಿಲ್ಲ. ಮತ್ತೆ ಆಮೇಲೆ ಬಲರಾಮದೇವರು ನಿನ್ನನ್ನು ಇದು ಹಾಕ್ತಾರಲ್ಲ ಎಂತ ಕರ್ಕೊಂಡು ಕಳ್ಳಕ್ಕೆ ಪಲ್ಲಕ್ಕೆ ಇಲ್ಲಿ ಕರ್ಕೊಂಡವರಿಗೂ ಗೊತ್ತಿಲ್ಲ. ಹೌದು. ಹೇಳು. ಅದಕ್ಕಿಂತ ಬಿದಿರು ಬಿದಿರು ನಾವತ್ತು ಬಿದಿರು ಬಿದ್ರಲ್ಲಿ ಕರ್ಕೊಂಡು ಹೋಗುದು ಬೇರೆಯವರು. ಹಾ ಬಿದ್ರಲ್ಲಿ ಕರ್ಕೊಂಡು ಹೋಗುದು ಕಡೆಗೆ. ಹೌದಾ? ಆ ಬಿದಿರು ಅದು ಅಡ್ಡ ಬಲಕ್ಕಿಂತ ಕಟ್ಟಲಿಕ್ಕೆ ದಂಡಿಗೆ ಆ ದಂಡಿಗೆ ಅಲ್ಲಿಗೆ ಬಾ, ಅದರಲ್ಲಿ ಹೊತ್ತುಕೊಂಡು ಹೋಗಿ ಅಲ್ಲಿ ಪೆರ್ಮುದೇವನಲ್ಲಿ ಸಿಗಬಹುದು. ನೀ ಅಲ್ಲಿಗೆ ಹೋಗಿ ಬಂದ್ಯಾ? ಎಲ್ಲಿ? ದ್ವಾರಕಕ್ಕೆ ಮತ್ತೆ ಬೆರ್ಮುದೆಗೆ ಹೋಗಿ ಬಂದ್ಯಾ? ವನ ಪುಣ್ಯಾತ್ಮ ಪ್ರಮದಾವ ಅಲ್ಲಿ 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 ಸಿಗಬಹುದ? ಅಲ್ಲಿಂದ ಈ ಕೃಷ್ಣದೇವರಿಗೆ ಗೊತ್ತಿಲ್ಲದ ಹಾಗೆ ಹೇಳದ ಕೇಳದಕ್ಕೆ ನನ್ನ ಅಮ್ಮನನ್ನು ನೀರಿಗೆ ಆರಿಸಿದೆ. ಸರಿಯಾಗಿ ಮಾತಾಡಬೇಕು. ಏನು ತಪ್ಪು ಮಾತಾಡಿ ಜಾಗ್ರತೆ. ನನ್ನ ಅಮ್ಮನ ನಿನ್ನಮ್ಮ ನಾನು ಯಾಕೆ ಕರ್ಕೊಂಡು ಹೋಗಿದ್ದೇನೆ? ತಲೆ ಸರಿ ಇಲ್ಲ ನಾನು. ನಿನ್ನಮ್ಮ ನನಗೆ ಜೊತೆಗೆ ಹುಚ್ಚರಾಗಿ ಹುಚ್ಚರ ನೀರು ಮಾತಾಡೋದು. ನೀನು ಹುಚ್ಚರ. ನಿನ್ನಮ್ಮ ನನಗಿಂತಾಳೆ. ನನ್ನ ಹೆತ್ತಪ್ಪ ಅಲ್ವಾ? ಮತ್ತೆ ಸುಭದ್ರ ಸರಿಯಾಗಿ ಸರಿಯಾಗಿ ಹೇಳ. ಮತ್ತೆ ನಿನ್ನಮ್ಮ ನನ್ನಮ್ಮ ನಿನ್ನಮ್ಮ ನನಗೆ ಜೊತೆಗೆ ಕೃಷ್ಣದೇವರಿಗೆ ಗೊತ್ತಿಲ್ಲ, ಬಲರಾಮದೇವರು ಗೊತ್ತಿಲ್ಲ, ಯಾರಿಗೂ ಗೊತ್ತಿಲ್ಲ. ಕಾಳಿಕಾಯದಲ್ಲಿ ಹೋಗಿ ಅಪಾರಿಸಿಕೊಂಡು ಹೋದೆ. ಯಾರು ತಲೆ ಸರಿ ಇಲ್ಲದವರಿಗೆ ಕುದುರೆ ಪಡಿಸಿಕೊಂಡು ನೀನೌದಲ್ಲ. ಆ ರಥ ಮಾಡಿಸಿದ್ಯಾರ? ಆದ್ರೆ ಕೂತಂತೆ ನೀವು ಬರಲ್ಲ. ನಾವು ಒಂದು ಕೆಲಸ ಮಾಡುವಾಗ ಯಾರಾದ್ರೂ ನೇತೃತ್ವ ವಹಿಸುತ್ತಾರೆ ಅವನಿಗೆ ಅದು ಹೊಣೆಗಾರಿಕೆ. ನಾವು ರಥದಲ್ಲಿ ಕೂರ್ತೇವೆ, ರಥ ಓಡಿಸಿದ್ದೀನಿ ಹೌದು. ನಾನು ನಿನಗೊಂದು ಸನ್ಮಾನ ಮಾಡುವುದು ನಾವು ಉಪಕಾರಕ್ಕಾಗಿ ಅಂತ ಉಪಕಾರ ಮಾಡ್ತೇವೆ. ಆ ಸಂದರ್ಭದಲ್ಲಿ ಹೌದು, ಯಾರಿಗೂ ಕಾಣದ, ಯಾರಿಗೂ ನಮ್ಮದಾದಂತಹ ಪರಿಚಯ ಸಿಕ್ಕದೇ ಇದ್ದೇವೆ. ಬೇರೆಯವರು ಕರ್ಕೊಂಡು ನೀವೊಂದು ಸನ್ಮಾನ ಮಾಡುವ ಅಂತ ಮಾಡಿದ್ದೆ. ಈಗ ಒಂದು ಮಾತಾಡೋದು ನೋಡಿದ್ರೆ ಈ ಸನ್ಮಾನ ಹೆಚ್ಚಾಗಿ ನೀವು ಕನಿಸ್ತದೆ. ಒಂದು ವಿಷಯ ಮಾಡ, ಇಷ್ಟೆಲ್ಲ ಮಾತಾಡಿದ್ದಾನೆ ಅಲ್ಲಿಗೆ ಬದುಕಿಲ್ಲ. ಅಲ್ಲಿ ಒಂದು ಬದುಕಿಲ್ಲ. ಇನ್ನೀಗ ಸ್ವರ ತಗ್ಗಿಸಿಕೊಂಡು ಸಮಾಧಾನದಿಂದ ಹೇಳು.
ಯಾವ ಸ್ಥಿತಿಗೆ ಬರ್ತದೆ ಈಗ ನನ್ನ ಕೃಷ್ಣ ಹೇಳಿದ್ದು ಹಾಗೆ ಸಾಮ ದಾನ ಭೇದ ಚತುರೋಪಾಯ. ಆ ಚತುರೋಪಾಯದಲ್ಲಿ ಅರ್ಜುನನಲ್ಲಿ ಮಾತಾಡಬೇಕು. ಅದು 4 ಶಬ್ದ ತಿಳ್ಕೊಂಡು ಬಂದಿದ್ದೀವಿ. ಅದು ಗಟ್ಟಿಲ್ಲ. ನಾಮದಾನ ಭೇದ ಅಂತ ಗೊತ್ತು. ಅದು ಗೊತ್ತು. ಅದನ್ನು ಇಷ್ಟರವರೆಗೆ ಮಾತಾಡಿದ್ದು ಬದಿಗೆ ಇರಲಿ. ಈಗ ಸಮಾಧಾನ ಇಷ್ಟಕ್ಕೂ ನಾವು ಮಾತಾಡಿದ್ದು, ಇಷ್ಟಕ್ಕೂ ಕೃಷ್ಣ ಪತ್ರ ಕೊಟ್ಟದ್ದು ಆ ಗಯನ ವಿಷಯವಾಗಿ. ಹೌದಾ? ನಿನ್ನ ಅಣ್ಣ ತಮ್ಮಂದಿರಿಗೆ ಕೇಳುವ ಹಾಗೆ ಓದಿದೆಯಲ್ಲ ಅದನ್ನು. ಗಯನ ವಿಷಯ. ಆ ಗಯನನ್ನು ಇಲ್ಲಿ ಇದ್ದೇನಲ್ಲ ಗಯ, ಅವನನ್ನು ಕರ್ಕೊಂಡು ಬರಲಿಕ್ಕೆ ನನ್ನನ್ನು ಕಳಿಸಿದ್ದಾನೆ. ಆದ್ದರಿಂದ ಸುಮ್ಮನೆ ನೀವು ಗಲಾಟೆ ಮಾಡಿ. ಈಗ ನೀನು ಮತ್ತು ನಾನು ಇಬ್ಬರೇ ಸೇರಿ ಒಂದು ಪಂಚಕತೆ ಇಲ್ಲೇ ಪಂಚಕಜ್ಜಾಯ ಮಾಡಿದ್ವಿ. ಪಂಚಾಯತಿಗೆ ಮಾಡಿ ಆ ವಿಷಯನಲ್ಲೇ ಬಿಟ್ಟು, ಆ ಗಯನನ್ನಲ್ಲೇ ಬಿಟ್ಟಂದ್ರೆ ಇಲ್ಲ ಬಿಟ್ಟಲ್ಲ. ಈಗ ನನ್ನ ವಶಕ್ಕೆ ಕೊಟ್ಟು ನಾನು ಕರ್ಕೊಂಡು ಹೋಗಿಬಿಟ್ಟೆ. ವಿಷಯ ಮುಗಿತಲ್ಲ ಬಿಟ್ಟ. ಇದು ಸಮಾಧಾನವಿಲ್ಲ. ಇನ್ನು ಭೇದದಿಂದ ಹೇಳೋಣ. ಭೇದ ಸುಮ್ಮನೆ ಈಗ ಕೃಷ್ಣನಿಗೆ ಭಾವ, ನಿನ್ನ ಅತ್ತೆಯ ಮಗ. ಸುಮ್ಮನೆ ಕೃಷ್ಣ ಇದು ನಿನ್ನ ಭಾವ. ಹೌದು. ಅಂದ್ರೆ ಸುಮ್ಮನೆ ಕೃಷ್ಣ ಇದು ನಿನ್ನ ಭಾವ. ಹೇಗೆ? ಸುಮ್ಮನೆ ಕೃಷ್ಣ ಈಗ ಅಲ್ಲ, ಕೃಷ್ಣ ನಿನಗೆ ಭಾವ. ಕೃಷ್ಣ ಹೇಗೂ ನಿನಗೆ ಭಾವ. ನಿನಗೆ ಭಾವ. ನನಗೆ ಹೇಗೂ ನನಗೆ ಅಲ್ಲ ಭಾವ. ನನಗೊಂದು ಸಂಬಂಧವಿಲ್ಲ. ಅವರ ಸಂಬಂಧವಾಗಿ ನಾನು ರಾಯಭಾರಿಯಾಗಿ ಸಂಧಾನಕ್ಕಾಗಿ ಬಂದವರು. ನಾನು ದಾರುಕ ಸಂಧಾನಕ್ಕಾಗಿ ಬಂದವರು. ಆದ್ದರಿಂದ ಸಮಾಧಾನದಿಂದ ನಾನು ಹೇಳೋದು. ಅದು ನೀವು ಭೇದ ಯಾಕೆ? ಈಗ ನಿಮಗೂ ಕೃಷ್ಣನಿಗೂ ಭೇದ ಯಾಕೆ? ಅಲ್ಲ, ನಿಮಗೂ ನನಗೂ ಇಷ್ಟು ಮಾತಾಡಿದ್ರು, ದಾರುಕನಿಗೂ ಅರ್ಜುನನಿಗೂ ಭೇದ ಯಾಕೆ? ಆದ್ದರಿಂದ ಭೇದದಿಂದಲೂ ಬೇಡ, ನಮಗೆ ಭೇದ ಬೇಡ. ಬಿಟ್ಟು 3 ಬಿಟ್ರೆ ಇನ್ನೊಂದು ಸಾಮ ದಾನ ಭೇದ. ದಾನದಿಂದ ಹೇಳೋದಿದ್ರೆ, ಈಗ ಅಮ್ಮನನ್ನೇ ಮದುವೆಯಾಗಿ ಸುಭದ್ರಮ್ಮನನ್ನು ಮದುವೆ ಅದು ಆದದ್ದು ನಮ್ಮ ದ್ವಾರಕೆಯಿಂದ. ಒಂದು ದಾನ ನಿನಗೆ ಆಗಿದೆ, ಕನ್ಯಾದಾನ ಆಗಿದೆ. ಇನ್ನು ಎಷ್ಟು ಬೇಕು ಹೇಳಿ ದ್ವಾರಕೆಯಿಂದ ಅಷ್ಟು ದಾನ ಮಾಡಬೇಕು. ಅವನನ್ನು ಇಟ್ಬಿಟ್ಟು ಅಲ್ಲಿಗೆ ಮುಗಿದ ಸಾಲ ಅದು ಸುಮ್ಮನೆ. ಈಗ ಕೃಷ್ಣ ಹೇಗೆ ಅಂತ ಗೊತ್ತುಂಟು. ಅವ 10 ವರ್ಷದ ಹುಡುಗ ಇದ್ದಾನೆ. ಅವ ಮಾವ ಅಂತ ನೋಡಿಲ್ಲ. ಅವನ ತೊಡ ಏರಿ ಅವನ ಕುತ್ತಿಗೆ ಇಟ್ಕೊಂಡಿದ್ದಾನೆ. ಪಾಪ ಹಸುಳೆ ಅಲ್ಲಿ ಕುಣಿತಾ ಇತ್ತು. ಅದೇ ಕೃಷ್ಣ. ಅದು ಯಾರೋ ಒಬ್ಬಳು ಬಂತು.